ನೇತಾಜಿ ಸುಭಾಷ್ ಚಂದ್ರ ಬೋಸ್ ಜಯಂತಿ ಕುರಿತಾಗಿ ಶಿಕ್ಷಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಸುಂದರವಾದ ಪುಟ್ಟ ಭಾಷಣ. ವೇದಿಕೆಯ ಮೇಲೆ ಆಸೀನರಾಗಿರುವ ಅತಿಥಿಗಳೇ, ನನ್ನ ನೆಚ್ಚಿನ ಗುರುಗಳೇ ಮತ್ತು ನನ್ನ ಸ್ನೇಹಿತರೆ, ಇಂದು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಜನ್ಮದಿನ. ಭಾರತದ ಸ್ವಾತಂತ್ರ್ಯ ಇತಿಹಾಸದಲ್ಲಿ ಸಿಂಹದ ಘರ್ಜನೆ ಎಂದೇ ಹೆಸರಾದ ಅವರ ಬಗ್ಗೆ ಮಾತನಾಡಲು ನಾನು ಹೆಮ್ಮೆ ಪಡುತ್ತೇನೆ. ನೇತಾಜಿಯವರು ಜನವರಿ 23, 1897ರಂದು ಒಡಿಶಾದ ಕಟಕ್ನಲ್ಲಿ ಜನಿಸಿದರು. ತಂದೆ ಜಾನಕಿನಾಥ್ ಬೋಸ್ ಅವರು ಪ್ರಸಿದ್ಧ ವಕೀಲರಾಗಿದ್ದರು ಮತ್ತು ತಾಯಿ ಪ್ರಭಾವತಿ ದೇವಿ ಅತ್ಯಂತ ಶಿಸ್ತಿನ ಗೃಹಿಣಿಯಾಗಿದ್ದರು. ಸುಭಾಷ್ ಚಂದ್ರ ಬೋಸ್ ಅವರು ಬಾಲ್ಯದಿಂದಲೂ ಅತ್ಯಂತ ಬುದ್ಧಿವಂತ ವಿದ್ಯಾರ್ಥಿಯಾಗಿದ್ದರು. ಕಟಕ್ ಮತ್ತು ಕೋಲ್ಕತ್ತಾದಲ್ಲಿ ಅವರ ಪ್ರಾಥಮಿಕ ಹಾಗೂ ಉನ್ನತ ಶಿಕ್ಷಣವನ್ನು ಮುಗಿಸಿದರು. ನಂತರ ಲಂಡನ್ನಲ್ಲಿ ICS ಪರೀಕ್ಷೆಯಲ್ಲಿ 4ನೇ ರ್ಯಾಂಕ್ ಅನ್ನು ಪಡೆದು ಉತ್ತೀರ್ಣರಾಗ್ತಾರೆ. ಆದ್ರೆ ಬ್ರಿಟಿಷರ ಅಡಿಯಲ್ಲಿ ಕೆಲಸ ಮಾಡಲು ಅವರ ಮನಸ್ಸು ಯಾಕೋ ಒಪ್ಪಲಿಲ್ಲ. ದೇಶ ಸೇವೆಗಾಗಿ ಆ ಉನ್ನತ ಹುದ್ದೆಯನ್ನೇ ತ್ಯಜಿಸಿ ಭಾರತಕ್ಕೆ ಮರಳುತ್ತಾರೆ. ಇದು ನೇತಾಜಿಯವರ ಬದುಕಿನ ಪ್ರಮುಖ ನಿರ್ಧಾರವಾಗಿತ್ತು. ಭಾರತಕ್ಕೆ ಮರಳಿದ ಅವರು ಸ್ವಾತಂತ್ರ್ಯ ಹೋರಾಟಕ್ಕೆ ಧುಮುಕ್ತಾರೆ. ಮುಂದೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಆಯ್ಕೆಯಾದರೂ ಕೂಡ ಬ್ರಿಟಿಷರನ್ನ ಸಶಸ್ತ್ರ ಹೋರಾಟದ ಮೂಲಕವೇ ಹೊರಹಾಕಬೇಕು ಅನ್ನುವ ಬಲವಾದ ನಂಬಿಕೆ ಅವರಿಗಿತ್ತು. ಇದಕ್ಕಾಗಿ ಅವರು ದೇಶದ ಗಡಿ ದಾಟಿ ಜರ್ಮನಿ ಮತ್ತು ಜಪಾನ್ಗಳ ಸಹಾಯವನ್ನ ಪಡಿತಾರೆ. ಆಜಾದ್ ಹಿಂದ್ ಫೌಜ್ ಅಥವಾ ಇಂಡಿಯನ್ ನ್ಯಾಷನಲ್ ಆರ್ಮಿಯನ್ನ ಕಟ್ಟಿ, ನನಗೆ ರಕ್ತ ಕೊಡಿ, ನಾನು ನಿಮಗೆ ಸ್ವಾತಂತ್ರ್ಯ ನೀಡುತ್ತೇನೆ ಅಂತ ಕರೆ ನೀಡಿದ್ರು ದೇಶವಾಸಿಗಳಿಗೆ. ಅವರ ಜೈ ಹಿಂದ್ ಮತ್ತು ದೆಹಲಿ ಚಲೋ ಘೋಷಣೆಗಳು ಇಂದಿಗೂ ಸಹ ನಮ್ಮಲ್ಲಿ ದೇಶ ಪ್ರೇಮದ ಕಿಚ್ಚನ್ನ ಹಚ್ಚುತ್ತವೆ. ಬ್ರಿಟಿಷ್ ಸಾಮ್ರಾಜ್ಯದ ಅಡಿಪಾಯವನ್ನೇ ನಡುಗಿಸಿದ ಅಪ್ರತಿಮ ವೀರ ನೇತಾಜಿಯವರ ಶೌರ್ಯ ಮತ್ತು ಬಲಿದಾನ ನಮಗೆ ಸದಾ ಸ್ಫೂರ್ತಿ. ಅವರ ತತ್ವಗಳನ್ನು ಅಳವಡಿಸಿಕೊಂಡು ದೇಶದ ಏಳಿಗೆಗಾಗಿ ಶ್ರಮಿಸೋಣ ಎಂದು ಹೇಳುತ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಅವಕಾಶಕ್ಕಾಗಿ ಧನ್ಯವಾದಗಳು. ಜೈ ಹಿಂದ್, ಜೈ ಭಾರತ ಮಾತೆ.